ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಗಳೂರು ಕುಂದಾಪುರದ ಸಮೀಪ ವಾಹನ ಅಪಘಾತದ ಆಘಾತಕಾರಿ ದೃಶ್ಯಗಳು ಕೆಎಸ್ಎನ್ ನ್ಯೂಸ್ಗೆ. ಕಾಸರಗೋಡು ಕುಂಬಳೆಯಲ್ಲಿ ಕಲೋತ್ಸವ ಮುಗಿಸಿ ಹಿಂದಿರುಗುತ್ತಿದ್ದ ವಿದ್ಯಾರ್ಥಿಗಳು, ನಿಯಂತ್ರಣ ತಪ್ಪಿ ಮಗುಚಿದ ತಾರ್, 5 ಗಾಯ. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ಸಮಾಪನ ಸಾರ್ವಜನಿಕ ಸಮ್ಮೇಳನವನ್ನು ಉದ್ಘಾಟಿಸಿದ ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್. ರಾಜ್ಯ ಶಾಲಾ ಕ್ರೀಡಾ ಮೇಳ, ಉತ್ತಮ ಪ್ರದರ್ಶನ ನೀಡಿ ವಿಜೇತರಾದ ಕ್ರೀಡಾ ತಾರೆಗಳಿಗೆ ಜಿಲ್ಲಾ ಪಂಚಾಯತ್ನ ಸನ್ಮಾನ. ಆಲಪ್ಪುಳದಲ್ಲಿ ಜರುಗಿದ ರಾಜ್ಯ ಮಟ್ಟದ ವಿಜ್ಞಾನ ಮೇಳ, ಮಂಜೇಶ್ವರ ಎಸ್ಸಿಡಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆ. ವಾರ್ತೆಗಳು ವಿವರವಾಗಿ. ಮಂಗಳೂರು ಕುಂದಾಪುರ ಸಮೀಪ ವಾಹನ ಅಪಘಾತಕ್ಕೆ ಒಳಗಾಗಿರುವುದು ಕ್ಷೇತ್ರ ದರ್ಶನಕ್ಕೆ ಹೊರಟ ಪಯ್ಯನೂರು ನಿವಾಸಿಗಳು. ಇವರು ಸಂಚರಿಸಿದ ಇನೋವಾ ಕಾರಿಗೆ ನಿಯಂತ್ರಣ ತಪ್ಪಿ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಗಾಯಗೊಂಡ ಕಾರು ಚಾಲಕ ಸೇರಿದಂತೆ 7 ಮಂದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರಲ್ಲಿ 3 ಸ್ಥಿತಿ ಗಂಭೀರ. ಅಪಘಾತದ ಆಘಾತಕಾರಿ ದೃಶ್ಯಗಳು ಕೆಎಸ್ಎನ್ ನ್ಯೂಸ್ಗೆ ಲಭಿಸಿದೆ. ಬೆಚ್ಚಿ ಬೀಳಿಸುವ ವಾಹನ ಅಪಘಾತವಾಗಿದೆ. ಮಂಗಳೂರಿನ ಕುಂದಾಪುರ ಸಮೀಪ ಸಂಭವಿಸಿರುವುದು. ಮೂಕಾಂಬಿಕಾ ಕ್ಷೇತ್ರ ದರ್ಶನಕ್ಕೆಂದು ಹೋಗುತ್ತಿದ್ದ ಪಯ್ಯನೂರಿನ 3 ದಂಪತಿಗಳು ಸಂಚರಿಸಿದ ಇನೋವಾ ಕಾರಿಗೆ ಲಾರಿ ಡಿಕ್ಕಿ ಹೊಡೆದು ದೊಡ್ಡ ಅಪಘಾತ ಸಂಭವಿಸಿದೆ. ಕಾರು ಚಾಲಕ ಸೇರಿ 7 ಮಂದಿ ಗಾಯಗೊಂಡಿದ್ದಾರೆ. ಅನ್ನೂರು ನಿವಾಸಿ ನಿವೃತ್ತ ಶಿಕ್ಷಕ ವನಯಲ್ ಭಾರ್ಗವನ್, ಪತ್ನಿ ಕೆಯು ಚಿತ್ರಲೇಖಾ, ಭಾರ್ಗವನ್ ಅವರ ಸಹೋದರ ಮಧು ಅವರ ಪತ್ನಿ ಅನಿತಾ, ನೆರೆಮನೆಯವರಾದ ನಾರಾಯಣನ್ ಅವರ ಪತ್ನಿ ವತ್ಸಲಾ, ಚಾಲಕ ವೆಳ್ಳೂರು ನಿವಾಸಿ ಫಾಜಿಲ್ ಎಂಬುವರು ಗಾಯಗೊಂಡಿರುವುದು. ಇದರಲ್ಲಿ ಅನಿತಾ, ಚಿತ್ರಲೇಖಾ ಮತ್ತು ವತ್ಸಲಾ ಎಂಬುವರನ್ನು ಮಣಿಪಾಲ ಆಸ್ಪತ್ರೆಯ ಐಸಿಯುಗೆ ದಾಖಲಿಸಲಾಗಿದೆ. ನಾರಾಯಣನ್ ಅಪಾಯದಿಂದ ಪಾರಾಗಿದ್ದಾರೆ. ಮಧು, ಭಾರ್ಗವನ್ ಮತ್ತು ಫಾಜಿಲ್ ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕುಂದಾಪುರ ಸಮೀಪದ ಕುಂಬಾಶಿ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ 66ರ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪ ಅಪಘಾತ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ಕಾರು ಕ್ಷೇತ್ರದ ಕಡೆಗೆ ತಿರುಗಲು ಹಿಮ್ಮುಖವಾಗಿ ಬರುತ್ತಿದ್ದಾಗ ಹಿಂಬದಿಯಿಂದ ಬಂದ ಮೀನಿನ ಲಾರಿ ಡಿಕ್ಕಿ ಹೊಡೆದಿದೆ. ಭೀಕರ ಅಪಘಾತದ ಸಿಸಿಟಿವಿ ದೃಶ್ಯಾವಳಿಗಳು ಹೊರಬಿದ್ದಿವೆ. ದೃಶ್ಯಾವಳಿಯಲ್ಲಿ ನಿಯಂತ್ರಣ ತಪ್ಪಿದ ಲಾರಿ ತುಂಬಾ ದೂರದವರೆಗೆ ಕಾರಿನೊಂದಿಗೆ ಮುಂದೆ ಹೋಗಿ ನಂತರ ಮಗುಚಿರುವ ದೃಶ್ಯಗಳನ್ನು ಕಾಣಬಹುದು. ಲಾರಿಯ ಮುಂಭಾಗದ ಟೈರ್ ಒಡೆದು ನಿಯಂತ್ರಣ ತಪ್ಪಿರುವುದು ಅಪಘಾತಕ್ಕೆ ಕಾರಣ ಎಂದು ಪ್ರತ್ಯಕ್ಷದರ್ಶಿಗಳು ಹೇಳುವುದು. ಡಿಕ್ಕಿಯ ರಭಸಕ್ಕೆ ಇನೋವಾ ಕಾರು ಸಂಪೂರ್ಣ ಜಖಂಗೊಂಡಿದೆ. ಕಾರನ್ನು ಒಡೆದು ಗಾಯಗೊಂಡವರನ್ನು ಹೊರಗೆ ತೆಗೆದಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕುಂಬಳೆಯಲ್ಲಿ ಕಲೋತ್ಸವ ಮುಗಿಸಿ ವಿದ್ಯಾರ್ಥಿಗಳು ತಾರ್ನಲ್ಲಿ ಹಿಂದಿರುಗುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿ ಮಗುಚಿ 5 ಮಂದಿಗೆ ಗಾಯ. ಕುಂಬಳೆ ಬದಿಯಡ್ಕ ರಸ್ತೆಯಲ್ಲಿ ನಾರಾಯಣಮಂಗಲ ಎಂಬಲ್ಲಿ ಘಟನೆ ಸಂಭವಿಸಿದೆ. ಗಾಯಗೊಂಡ ವಿದ್ಯಾರ್ಥಿಗಳನ್ನು ಕಾಸರಗೋಡು, ಮಂಗಳೂರಿನ ಆಸ್ಪತ್ರೆಗಳಲ್ಲಿ ದಾಖಲಿಸಲಾಗಿದೆ. ಶೇಣಿ ಶ್ರೀ ಶಾರದಾಂಬ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕುಂಬಳೆ ಉಪಜಿಲ್ಲಾ ಕಲೋತ್ಸವದಲ್ಲಿ ಭಾಗವಹಿಸಿ ಹಿಂದಿರುಗುತ್ತಿದ್ದ ವಿದ್ಯಾರ್ಥಿಗಳು ಸಂಚರಿಸಿದ ತಾರು ವಾಹನ ನಿಯಂತ್ರಣ ತಪ್ಪಿ ಮಗುಚಿ 5 ಗಾಯಗೊಂಡಿದ್ದಾರೆ. ಉಪಜಿಲ್ಲಾ ವ್ಯಾಪ್ತಿಯ ಶಾಲೆಯೊಂದರ 10ನೇ ತರಗತಿ ವಿದ್ಯಾರ್ಥಿಗಳು ಸಂಚರಿಸಿದ ವಾಹನವಾಗಿದೆ ಅಪಘಾತಕ್ಕೀಡಾಗಿರುವುದು. ಕುಂಬಳೆ ಬದಿಯಡ್ಕ ರಸ್ತೆಯಲ್ಲಿ ನಾರಾಯಣಮಂಗಲ ಎಂಬಲ್ಲಿ ಬುಧವಾರ ರಾತ್ರಿ 7 ಗಂಟೆ ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಓರ್ವ ವಿದ್ಯಾರ್ಥಿಯನ್ನು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ಹಾಗೂ 4 ವಿದ್ಯಾರ್ಥಿಗಳನ್ನು ಮಂಗಳೂರಿನ ವಿವಿಧ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ ಎಂದು ವರದಿಯಾಗಿದೆ. ಅಪಘಾತದಲ್ಲಿ ತಾರ್ನ ಮುಂದಿನ ಸೀಟ್ನಲ್ಲಿದ್ದ ವಿದ್ಯಾರ್ಥಿಗಳು ಗಾಯಗಳಾಗದೆ ಪಾರಾಗಿದ್ದಾರೆ. ಅಪಘಾತ ಸಂಭವಿಸಿದ ಕೂಡಲೇ ಓಡಿ ಪಾರಾಗಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಸ್ಥಳೀಯರು ಹಾಗೂ ಪೊಲೀಸರು ಗಾಯಗೊಂಡ ವಿದ್ಯಾರ್ಥಿಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ಸಮಾಪನಗೊಂಡಿತು. ಅಣಂಗೂರಿನ ಸೀತಾರಾಮ್ ಯಚೂರಿ ನಗರಿಯಲ್ಲಿ ನಡೆದ ಸಮಾಪನ ಸಾರ್ವಜನಿಕ ಸಮ್ಮೇಳನವನ್ನು ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್ ಉದ್ಘಾಟಿಸಿದರು. അവകാശ സംരക്ഷണത്തിനായി നിരവധി പോരാട്ടങ്ങൾക്ക് കാസർഗോഡിന്റെ മണ്ണിൽ നേതൃത്വം നൽകിയ പ്രസ്ഥാനമാണ് സിപിഐഎം. പണി ചെയ്യുന്നവന്റെ അവകാശ സംരക്ഷണ പോരാട്ടത്തിൽ ಕಾಸರಗೋಡು ಜನರಲ್ ಆಸ್ಪತ್ರೆಗಾಗಿ ನಿರ್ಮಿಸಿದ ನೂತನ ಕಟ್ಟಡವನ್ನು ಕೂಡಲೇ ತೆರೆದು ನೀಡಬೇಕು. ಜಿಲ್ಲೆಯಲ್ಲಿ ಹೆಚ್ಚಿನ ಉನ್ನತ ವಿದ್ಯಾಸಂಸ್ಥೆಗಳನ್ನು ಅನುಮತಿಸಬೇಕು. ಚೆರ್ಕಳದಿಂದ ಚಿಟ್ಟಂಚಾಲ್ವರೆಗೆ ಸರ್ವಿಸ್ ರೋಡ್ ನಿರ್ಮಿಸಬೇಕು ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ಆಗ್ರಹಿಸಿತು. ನುಳ್ಳಿಪಾಡಿಯನ್ನು ಕೇಂದ್ರೀಕರಿಸಿ ರೆಡ್ ವಾಲಂಟಿಯರ್ ಮಾರ್ಚ್ ನಡೆಯಿತು. ಅಣಂಗೂರಿನ ಸೀತಾರಾಮ್ ಯಚೂರಿ ನಗರಿಯಲ್ಲಿ ನಡೆದ ಸಾರ್ವಜನಿಕ ಸಮ್ಮೇಳನವನ್ನು ಕೇಂದ್ರ ಸಮಿತಿ ಸದಸ್ಯ ಇಪಿ ಜಯರಾಜನ್ ಉದ್ಘಾಟಿಸಿದರು. ഈ കേരളം ഇനിയും ഒരുപാട് വളരണം. കാസർഗോഡിൻ്റെ പിന്നോക്കാവസ്ഥ മാറണം.
നമ്മുടെ കേരളത്തിലുള്ള പലരും അവരുടെ നിക്ഷേപം ഇപ്പോൾ മഞ്ചേശ്വരം കടന്നപ്പുറത്താണ്. നമുക്ക് പൂർണ്ണമായി നമ്മുടെ കേരളത്തെ അഭിവൃദ്ധിപ്പെടുത്തണം. ഇവിടെ നമ്മുടെ വിദ്യാർത്ഥികൾക്ക് പഠിച്ചു വളരാനുള്ള സാഹചര്യം ഉണ്ടാകണം. ഇടതുപക്ഷ ഗവൺമെൻറ് വന്നപ്പോഴാണ് ഇവിടെ കോളേജുകൾ ആരംഭിക്കുന്നത്. ഇടതുപക്ഷ ഗവൺമെൻറ്റുകൾ വന്നപ്പോഴാണ് ഫലപ്രദമായ നിലപാട് സ്വീകരിക്കുന്നത്. UDF വന്നപ്പോൾ എന്തിനാ ഈ കാസർഗോഡ് ജനങ്ങൾക്കൊരു ഉപകാരവുമില്ലാത്ത സ്ഥലത്തല്ലേ ഇപ്പോൾ മെഡിക്കൽ കോളേജ് ഉണ്ടാക്കിയിരിക്കുന്നത്? ഇവിടെ ഇപ്പോൾ നിങ്ങൾ നേരെ മംഗലാപുരത്തേക്കല്ലേ പോകുന്നത്? മംഗലാപുരത്തുള്ള ആശുപത്രികളല്ലേ സമീപിക്കുന്നത്? നമുക്ക് ഈ കാസർഗോഡിൻ്റെ താല്പര്യങ്ങൾ സംരക്ഷിക്കണം. കാസർഗോഡ് വളരണം, വികസിക്കണം. ഇനിയും ഒരുപാട് റോഡുകളും പാലങ്ങളും സ്കൂളുകളും കോളേജുകളും ആശുപത്രികളും ഉണ്ടാകണം. വ്യവസായശാലകൾ ഉണ്ടാകണം. ഇവിടെ കിംഫ്ര പാർക്കിൽ വ്യവസായങ്ങൾ വളർന്നു വരികയാണ്. ഇനിയും അതിവേഗത്തിൽ കുറെ വ്യവസായങ്ങൾ വരണം. ഈ നാട് ശക്തിപ്പെടണം. ഈ വികസന നയം നടപ്പിലാക്കിക്കൊണ്ടാണ് ഇടതുപക്ഷ ഗവൺമെൻറ് പ്രവർത്തിക്കുന്നത്. ನೂತನ ಏರಿಯಾ ಕಾರ್ಯದರ್ಶಿ TMA ಕರೀಂ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಮಿತಿ ಸದಸ್ಯ CH ಕುಂಜಂಬು, ಏರಿಯಾ ಕಾರ್ಯದರ್ಶಿ KA ಮೊಹಮ್ಮದ್ ಹನೀಫಾ, M ರವೀಂದ್ರನ್, P ಶಿವಪ್ರಸಾದ್, ಜಿಲ್ಲಾ ಕಾರ್ಯದರ್ಶಿಗಳಾದ VV ರಮೇಶನ್, M ಸುಮತಿ, KR ಜಯಾನಂದ, ಜಿಲ್ಲಾ ಸಮಿತಿ ಸದಸ್ಯ K ಕುಂಜಿರಾಮನ್ ಇವರು ಮಾತನಾಡಿದರು. ಅನಿಲ್ ಚಂದಿಕರ ಸ್ವಾಗತಿಸಿ ಪ್ರವೀಣ್ ಪಾಡಿ ಧನ್ಯವಾದವಿತ್ತರು. ಸಿಪಿಐಎಂ ಕಾಸರಗೋಡು ಏರಿಯಾ ಕಾರ್ಯದರ್ಶಿಯಾಗಿ TMA ಕರೀಂ ಹಾಗೂ 17 ಸದಸ್ಯರ ಏರಿಯಾ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. MK ರವೀಂದ್ರನ್, CV ಕೃಷ್ಣನ್, A ರವೀಂದ್ರನ್, K ಭುಜಂಗಶೆಟ್ಟಿ, K ರವೀಂದ್ರನ್, K ಜಯಕುಮಾರಿ, P ಶಿವಪ್ರಸಾದ್, C ಶಾಂತಕುಮಾರಿ, M ಲಲಿತಾ, ಸುಭಾಷ್ ಪಾಡಿ, AR ಧನ್ಯವಾದ್, ಅನಿಲ್ ಚನ್ನಿಕರ, S ಸುನಿಲ್, ಮೊಹಮ್ಮದ್ ರಫೀಕ್ ಕುಂದಿಲ್, M ಗಿರೀಶನ್, K ವೇಣುಗೋಪಾಲನ್ ಎಂಬಿವರಾಗಿದ್ದಾರೆ ಏರಿಯಾ ಸಮಿತಿ ಸದಸ್ಯರು. 17 ಸದಸ್ಯರ ಜಿಲ್ಲಾ ಸಮ್ಮೇಳನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ರಾಜ್ಯ ಶಾಲಾ ಕ್ರೀಡಾ ಮೇಳದಲ್ಲಿ ಉತ್ತಮ ಪ್ರದರ್ಶನ ನೀಡಿ ವಿಜೇತರಾದ ಕ್ರೀಡಾ ತಾರೆಗಳಿಗೆ ಜಿಲ್ಲಾ ಪಂಚಾಯತ್ನ ಸನ್ಮಾನ. ಅಸಾಪ್ ಪರಿಸರದಿಂದ ವಾದ್ಯಘೋಷಗಳೊಂದಿಗೆ ಕ್ರೀಡಾ ತಾರೆಗಳನ್ನು ಕಾರ್ಯಕ್ರಮ ಸಮಿತಿ ಹಾಲ್ಗೆ ಕರೆತಂದರು. ಶಾಸಕ NN ನೆಲ್ಲಿಕುಂದ್ ಉದ್ಘಾಟಿಸಿದರು. ರಾಜ್ಯ ಶಾಲಾ ಕ್ರೀಡಾ ಮೇಳದಲ್ಲಿ ಉತ್ತಮ ಪ್ರದರ್ಶನ ನೀಡಿ ವಿಜೇತರಾದ ಕ್ರೀಡಾ ತಾರೆಗಳಿಗೆ ಜಿಲ್ಲಾ ಪಂಚಾಯತ್ನ ಸನ್ಮಾನ. ಈ ಬಾರಿ ಕಾಸರಗೋಡು ಜಿಲ್ಲೆಗೆ ಶಾಲಾ ಕ್ರೀಡಾ ಮೇಳದಲ್ಲಿ ರಾಷ್ಟ್ರೀಯ ರೆಕಾರ್ಡ್ ಸೇರಿದಂತೆ 129 ಮೆಡಲ್ಗಳು ಲಭಿಸಿರುವುದು. ಅಸಾಪ್ ಪರಿಸರದಿಂದ ವಾದ್ಯಘೋಷಗಳೊಂದಿಗೆ ಕ್ರೀಡಾ ತಾರೆಗಳನ್ನು ಕಾರ್ಯಕ್ರಮ ಸಮಿತಿ ಹಾಲ್ಗೆ ಕರೆತಂದರು. ನಂತರ ನಡೆದ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕ NN ನೆಲ್ಲಿಕುಂದ್ ಉದ್ಘಾಟಿಸಿದರು. ഇത്തരം ഭൗതിക സാഹചര്യങ്ങളെ അപേക്ഷിച്ച് നോക്കുമ്പോൾ മറ്റ് ജില്ലകളെ അപേക്ഷിച്ച് നമ്മുടെ ജില്ല പിന്നോക്കമാണ് എങ്കിലും കേരളത്തിലെ മറ്റ് 13 ജില്ലകളിൽ ഉള്ളതിനേക്കാൾ കൂടുതൽ പ്രതിഭകളുള്ള ജില്ല കാസർഗോഡാണ് എന്ന കാര്യത്തിൽ യാതൊരു സംശയമില്ല. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧಿಕಾರಿ K ಇಂಬಾಶೇಖರ್ ಅಭಿನಂದನಾ ಭಾಷಣ ಮಾಡಿದರು. എല്ലാവരും ഇത്ര ഒരു വലിയ വിജയം നേടി നമ്മുടെ ജില്ലയ്ക്ക് ഇത്ര ഒരു പേര് കൊണ്ടുവന്നിട്ടുണ്ട്. അതിലെല്ലാം വളരെ ഞങ്ങൾക്ക് സന്തോഷമാണ്. പക്ഷേ സന്തോഷിച്ചാൽ മാത്രം മതിയാകില്ല. ഞങ്ങൾ ചെയ്യേണ്ട ഡ്യൂട്ടി ഇനിയും ചെയ്യാനുണ്ട്. ഇപ്പോഴും അത് ചെയ്തിട്ടില്ല എന്നാണ് എനിക്ക് മനസ്സിലാക്കുന്നത്. അപ്പോൾ ഈ ഫെസിലിറ്റീസ് എല്ലാം ഒന്ന് പൂർത്തീകരിക്കുമ്പോൾ തീർച്ചയായിട്ടും ഇവിടെയുള്ള കുട്ടികൾക്ക് നല്ല ഒരു ബെനിഫിറ്റ് കിട്ടും. ಸ್ಪೋರ್ಟ್ಸ್ ಕೌನ್ಸಿಲ್ ಅಧ್ಯಕ್ಷ P ಹಬೀಬ್ ರೆಹಮಾನ್ ಮುಖ್ಯ ಭಾಷಣ ಮಾಡಿದರು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಜ್ ಪಾದೂರು, ಕಾಂಜಂಗಾಡ್ ನಗರಸಭಾ ವೈಸ್ ಚೇರ್ಮನ್ ಬಿಲ್ಟೆಕ್ ಅಬ್ದುಲ್ಲಾ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಚೇರ್ಪರ್ಸನ್ಗಳಾದ SN ಸರಿತಾ, ಗೀತಾ ಕೃಷ್ಣನ್, M ಮನು ಮುಂತಾದವರು ಉಪಸ್ಥಿತರಿದ್ದರು. ಕ್ರೀಡಾ ಮೇಳದ ಅಂಗವಾಗಿ ಈ ಬಾರಿ ಜಿಲ್ಲಾ ಪಂಚಾಯತ್ ಕ್ರೀಡಾ ತಾರೆಗಳಿಗೆ 3 ದಿನಗಳ ತರಬೇತಿ ಹಾಗೂ ಜರ್ಸಿ ನೀಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಆಲಪ್ಪುಳದಲ್ಲಿ ಜರುಗಿದ ರಾಜ್ಯ ಮಟ್ಟದ ವಿಜ್ಞಾನ ಮೇಳದಲ್ಲಿ ಮಂಜೇಶ್ವರ SAT ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆ. ಗಗನ್ ರಾಜ್ P ನಿಶಾಂತ್ ಪ್ರದರ್ಶಿಸಿದ ಫ್ರೀ ಎನರ್ಜಿ ಆಟೋಮ್ಯಾಟಿಕ್ ಇನ್ವರ್ಟರ್ ವರ್ಕಿಂಗ್ ಮಾಡೆಲ್ನಲ್ಲಿ A ಗ್ರೇಡ್ನೊಂದಿಗೆ ದ್ವಿತೀಯ ಸ್ಥಾನ ಪಡೆದು ಝೋನಲ್ ವಿಭಾಗದ ಸ್ಪರ್ಧೆಗೆ ಅರ್ಹತೆ ಪಡೆದರು. ಆಲಪ್ಪುಳದಲ್ಲಿ ಜರುಗಿದ ರಾಜ್ಯ ಮಟ್ಟದ ವಿಜ್ಞಾನ ಮೇಳದಲ್ಲಿ ಪ್ರೌಢಶಾಲಾ ವಿಭಾಗದ ವಿಜ್ಞಾನ ವರ್ಕಿಂಗ್ ಮಾಡೆಲ್ ಸ್ಪರ್ಧೆಯಲ್ಲಿ ಮಂಜೇಶ್ವರ SAT ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಗಗನ್ ರಾಜ್ P ಹಾಗೂ ನಿಶಾಂತ್ ಪ್ರದರ್ಶಿಸಿದ ಫ್ರೀ ಎನರ್ಜಿ ಆಟೋಮ್ಯಾಟಿಕ್ ಇನ್ವರ್ಟರ್ ವರ್ಕಿಂಗ್ ಮಾಡೆಲ್ A ಗ್ರೇಡ್ನೊಂದಿಗೆ ದ್ವಿತೀಯ ಸ್ಥಾನವನ್ನು ಗಳಿಸಿದೆ. ಈ ಸಾಧನೆಯೊಂದಿಗೆ ಈ ವಿದ್ಯಾರ್ಥಿಗಳು ಝೋನಲ್ ವಿಭಾಗದ ಸ್ಪರ್ಧೆಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. SAT ವಿದ್ಯಾಸಂಸ್ಥೆಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ವಿಜ್ಞಾನ ವಿಭಾಗದ ಪ್ರದರ್ಶನ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆಗೈದು ಶತಮಾನೋತ್ಸವ ಸಂಭ್ರಮದಲ್ಲಿರುವ ಶಾಲೆಗೆ ಮತ್ತು ನಾಡಿಗೆ ಕೀರ್ತಿಯನ್ನು ತಂದಿರುವ ಗಗನ್ ರಾಜ್ ಕಣ್ಣತೀರ್ಥ ಬೆಂಗರೆ ನಿವಾಸಿ ಶ್ರೀನಿವಾಸ ಪವಿತ್ರ ದಂಪತಿಯ ಪುತ್ರ.
ಹಾಗೂ ನಿಶಾಂತ್ ಕುಂಜತೂರು ಮಾಡ ಪ್ರದೀಶ್ ಕುಮಾರ್ ಲೀಲಾವತಿ ದಂಪತಿಯ ಪುತ್ರ. ಕೇರಳದ ಒಟ್ಟು 28 ಸ್ಪರ್ಧಾಳು ತಂಡಗಳಲ್ಲಿ ಏಕೈಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿ ಈ ಅಪ್ರತಿಮ ಸಾಧನೆ ಮೆರೆದಿರುವುದು ಸಮಸ್ತ ಕನ್ನಡಿಗರಿಗೂ ಅಭಿಮಾನದ ಸಂಗತಿ. ಅಬ್ದುಲ್ ರೆಹಮಾನ್ ಗ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕುಂಬಳೆ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವದಲ್ಲಿ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಕಾಟುಗುಕ್ಕೆ ಸುಬ್ರಹ್ಮಣ್ಯೇಶ್ವರ ಹೈಯರ್ ಸೆಕೆಂಡರಿ ಶಾಲೆ ಸಮಗ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಸತತ 2ನೇ ಬಾರಿಗೆ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡು ಉತ್ತಮ ಸಾಧನೆ ಮಾಡಿದ್ದಾರೆ. ಶೇಣಿ ಶ್ರೀ ಶಾರದಾಂಬಾ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕುಂಬಳೆ ಉಪಜಿಲ್ಲಾ ಮಟ್ಟದ 63ನೇ ಶಾಲಾ ಕಲೋತ್ಸವದಲ್ಲಿ ಹೈಯರ್ ಸೆಕೆಂಡರಿ ವಿಭಾಗದಲ್ಲಿ ಕಾಟುಗುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಹೈಯರ್ ಸೆಕೆಂಡರಿ ಶಾಲೆಯು ಸತತ 2ನೇ ಬಾರಿಗೆ ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 5 ದಿನಗಳ ಕಾಲ ನಡೆದ ಕಲೋತ್ಸವದಲ್ಲಿ 237 ಅಂಕ ಗಳಿಸಿ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿತು. ಕುಂಬಳೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯು 223 ಅಂಕ ಗಳಿಸಿ ದ್ವಿತೀಯ ಸ್ಥಾನಕ್ಕೆ ಅರ್ಹವಾಯಿತು. ಗ್ರೂಪ್ ಸ್ಪರ್ಧೆಗಳಾದ ತಿರುವಾತಿರ, ಗ್ರೂಪ್ ಡ್ಯಾನ್ಸ್, ಚೆಂಡೆಮೇಳ, ಬ್ಯಾಂಡ್ ಮೇಳಗಳಲ್ಲಿ ಪ್ರಥಮ ಎ ಗ್ರೇಡ್, ದಫ್ಮುಟ್ಟು, ನಾಡಂಪಾಟ್, ಒಪ್ಪನ, ಕೋಲ್ಕಳಿ, ಅರಬನಮುಟ್ಟು ಹಾಗೂ ಮೂಕಾಭಿನಯದಲ್ಲಿ ಎ ಗ್ರೇಡ್ ಲಭಿಸಿದೆ. ವೈಯಕ್ತಿಕ ಸ್ಪರ್ಧೆಗಳಾದ ಇಂಗ್ಲಿಷ್ ಪ್ರಬಂಧ, ಇಂಗ್ಲಿಷ್ ಕವಿತೆ, ಸಂಸ್ಕೃತ ಪ್ರಬಂಧ, ಇಂಗ್ಲಿಷ್ ಕಂಠಪಾಠ ಮುಂತಾದ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಎ ಗ್ರೇಡ್ನೊಂದಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ವೈಯಕ್ತಿಕ ಸ್ಪರ್ಧೆಗಳಾದ ಕೇರಳ ನಟನಂ, ಕೂಚಿಪುಡಿ, ಮೋಹಿನಿಯಾಟ್ಟಂ, ಚೆಂಡೆ ಮುಂತಾದ ಸ್ಪರ್ಧೆಗಳಲ್ಲಿ ಎ ಗ್ರೇಡ್ನೊಂದಿಗೆ ಪ್ರಥಮ ಸ್ಥಾನ ಗಳಿಸಿತು. ಸಂಸ್ಥೆಯ ಸುಮಾರು 150ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಶಾಲಾ ಪ್ರಾಂಶುಪಾಲರಾದ ಪದ್ಮನಾಭ ಶೆಟ್ಟಿ ಅವರು ಸಮಗ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ವಿದ್ಯಾರ್ಥಿಗಳ ಸಾಧನೆಗೆ ಮ್ಯಾನೇಜರ್ ಮಿತ್ತೂರು ಪುರುಷೋತ್ತಮ್ ಭಟ್, ಅಧ್ಯಕ್ಷರಾದ ಸಂಜೀವ ರೈ, ಪ್ರಾಂಶುಪಾಲರಾದ ಪದ್ಮನಾಭ ಶೆಟ್ಟಿ, ಆಡಳಿತ ಮಂಡಳಿಯ ಸದಸ್ಯರು ಹರ್ಷ ವ್ಯಕ್ತಪಡಿಸಿ ಅಭಿನಂದಿಸಿದರು. ಅಧ್ಯಾಪಕರಾದ ಬಾಲಕೃಷ್ಣ, ರಾಜೇಶ್ ಸಿಎಚ್, ಕೃಷ್ಣಕುಮಾರಿ, ರಮಣಿ ಎಂಎಸ್, ಸುಷ್ಮಿತಾ ಶೆಟ್ಟಿ, ವಾಣಿಶ್ರೀ, ವಾಣಿ ಕೆ, ಮಹೇಶ್ ಎದಟ್ಕ ಮುಂತಾದವರು ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ ಆಯೋಜಿಸುವ 2ನೇ ಎನ್ಎ ಸುಲೈಮಾನ್ ಸ್ಮಾರಕ ಟ್ರೋಫಿಗಿರುವ ಫುಟ್ಬಾಲ್ ಪಂದ್ಯಾವಳಿಗೆ ಶುಕ್ರವಾರ ಚಾಲನೆ ದೊರೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ನ ಆಶ್ರಯದಲ್ಲಿ ಕಾಸರಗೋಡು ಜಿಲ್ಲಾ ಸ್ಪೋರ್ಟ್ಸ್ ಕೌನ್ಸಿಲ್ ಮಾಜಿ ಅಧ್ಯಕ್ಷ ಹಾಗೂ ಕಾಸರಗೋಡು ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ದ ಎನ್ಎ ಸುಲೈಮಾನ್ ಅವರ ಸ್ಮರಣಾರ್ಥ ಆಯೋಜಿಸುವ 2ನೇ ಎನ್ಎ ಸುಲೈಮಾನ್ ಸ್ಮಾರಕ ಟ್ರೋಫಿಗಿರುವ ಫುಟ್ಬಾಲ್ ಪಂದ್ಯಾವಳಿ ಶುಕ್ರವಾರ ಆರಂಭಗೊಳ್ಳಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ತಳಂಗರ ಗವರ್ಮೆಂಟ್ ಮುಸ್ಲಿಂ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿರುವ ಪಂದ್ಯಾವಳಿಗೆ ವ್ಯಾಪಕ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. തളങ്കര നാഷണൽ സ്പോർട്സ് ക്ലബിൻ്റെ ആഭിമുഖ്യത്തിൽ 2ാമത് എൻ.എ. സുലൈമാൻ മെമ്മോറിയൽ ഫുട്ബോൾ ടൂർണമെൻറ്റ് തളങ്കര മുസ്ലിം ഹൈസ്കൂൾ ഗ്രൗണ്ടിൽ നാളെ 4:30 മുതൽ ആരംഭിക്കുകയാണ്. ഇത് തീർത്തും സൗജന്യമായ കളിയാണ്. ആരോടും ഒരു ടിക്കറ്റും ഞങ്ങൾ ചാർജ് ചെയ്യുന്നില്ല. മാത്രമല്ല ടൂർണമെൻറ്റ് വളരെ നിലവാരമുള്ളതായിരുന്നു കഴിഞ്ഞ തവണ. ഇക്കുറി ഒന്നുകൂടി നിലവാരം കൂട്ടാൻ വേണ്ടി കഴിഞ്ഞ തവണ നമ്മൾ ടീമിന് 10 കൊടുത്തിരുന്നില്ല. ഇക്കുറി ജയിക്കുന്ന ടീമിന് 10 കൂടി ഞങ്ങൾ ഏർപ്പാടാക്കിയിട്ടുണ്ട്. അതേപോലെ ഫസ്റ്റും സെക്കൻഡും കിട്ടുന്ന ടീമിന് പ്രൈസ് മണിയും കൂടിയുണ്ട്. 16 ടീം എന്ന് പറഞ്ഞു. അത് പേര് കാസർഗോഡ് ജില്ലയിലെ പല പ്രമുഖ ക്ലബ്ബുകളുടെ പേരാണെങ്കിലും അതിൽ കളിക്കുന്ന അംഗങ്ങൾ കേരളത്തിൽ തന്നെ അറിയപ്പെടുന്ന പ്രമുഖ സെവൻസ് കളിക്കാരാണ്. മാത്രമല്ല എല്ലാ ടീമിലും 1-2 ഫോറിൻ കളിക്കാർ ഉണ്ടാവണമെന്ന നിബന്ധന പോലും ഞങ്ങൾ ഇപ്രാവശ്യം വെച്ചിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಕೆಎಂ ಹನೀಫ್, ಪ್ರಧಾನ ಕಾರ್ಯದರ್ಶಿ ಅನ್ವರ್ ಎನ್ಕೆ, ಕೋಶಾಧಿಕಾರಿ ಟಿಎ ಮೊಹಮ್ಮದ್ ಕುಂಜಿ, ಉಪಾಧ್ಯಕ್ಷ ಟಿಎ ಶಾಫಿ, ಎನ್ಎ ಸುಲೈಮಾನ್ ಅವರ ಪುತ್ರ ಹಾಗೂ ಕ್ಲಬ್ ಕಾರ್ಯಕಾರಿ ಸಮಿತಿ ಸದಸ್ಯ ಸುನೈಸ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 55ನೇ ವಾರ್ಷಿಕ ಸನ್ನದ್ಧಾನ ಸಾದಿಯ ಸಮ್ಮೇಳನ ದೇಳಿ ಸಾದಾಬಾದ್ನಲ್ಲಿ ನವೆಂಬರ್ 22ರಿಂದ 24ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 55ನೇ ವಾರ್ಷಿಕ ಸನ್ನದ್ಧಾನ ಸಾದಿಯ ಸಮ್ಮೇಳನ ದೇಳಿ ಸಾದಾಬಾದ್ನಲ್ಲಿ ನವೆಂಬರ್ 22, 23, 24 ಎಂಬ ದಿನಾಂಕಗಳಲ್ಲಾಗಿ ನಡೆಯಲಿದೆ. 22ರಂದು ಜಿಯಾರತ್ ಎಕ್ಸ್ಪೋ ಉದ್ಘಾಟನೆ, ಪುಸ್ತಕ ಮೇಳ ಉದ್ಘಾಟನೆ, ಉದ್ಘಾಟನಾ ಸಂಗಮ, ಆಧ್ಯಾತ್ಮಿಕ ಸಮ್ಮೇಳನ, 23ರಂದು ಮ್ಯಾನೇಜ್ಮೆಂಟ್ ಕಾನ್ಫರೆನ್ಸ್, ಓಪನ್ ಡಿಬೇಟ್, 24ರಂದು ಸಾದಿ ವಿದ್ವಾಂಸರ ಸಮಾವೇಶ, ಹಳೆ ವಿದ್ಯಾರ್ಥಿಗಳ ಸಭೆ, ಸನ್ನದ್ಧಾನ ಸಮಾರೋಪ ಸಮ್ಮೇಳನ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. 22-ാം തീയതി വെള്ളിയാഴ്ച രാവിലെ 9 മണിക്ക് ഞങ്ങളുടെ ആദർശ ഗുരുവായ താജുൽ ഉലമ സയ്യിദ് അബ്ദുറഹ്മാൻ ബുഖാരി തങ്ങളുടെ മക്കാം സിയാറത്ത് എട്ടിക്കുളത്ത് സയ്യിദ് തയ്യിബുൽ ബുഖാരി തങ്ങളുടെ നേതൃത്വത്തിൽ നടക്കും. അന്ന് തന്നെ സമ്മേളനം തൊട്ട് മുമ്പായിട്ട് ഉച്ചക്ക്
ഇവിടെ പരിസരത്തുള്ള സയ്യിദ് മുസ്ലിയാർ, അതുപോലെ KV മൊഹിദ്ദീൻ മുസ്ലിയാർ, ഖത്തീബ് അബ്ദുൽ ഖാദർ മുസ്ലിയാർ തുടങ്ങി മേൽപ്പറമ്പിലുള്ളവരും സ്ഥാപനത്തിനകത്ത് നൂറുൽ ഉസ്താദിൻ്റെ സിയാറത്തും ഉച്ചയ്ക്ക് ശേഷം നടക്കും. അത് കഴിഞ്ഞാണ് വൈകുന്നേരം 3 മണിക്ക് എക്സ്പോ ഉദ്ഘാടനമുണ്ട്. അതോടുകൂടെ ഉദ്ഘാടന സമ്മേളനം നിർവഹിക്കും. ಮೊಹಮ್ಮದ್ ಅಲಿ ಸಕಾಫಿ ತ್ರಿಕರಿಪುರ, ಪಳ್ಳಂಗೋಡು ಅಬ್ದುಲ್ ಖಾದಿರ್ ಮದನಿ, ಕೊಲ್ಲಂಬಾಡಿ ಅಬ್ದುಲ್ ಖಾದಿರ್ ಸಹದಿ, ಸೈಯದ್ ಜಾಫರ್ ಸ್ವಾದಿಕ್ ತಂಗಳ್ ಮಾಣಿಕೂತ್, ಸುಲೈಮಾನ್ ಕರಿವೆಳ್ಳೂರು, ಅಬ್ದುಲ್ ಸಲಾಂ ದೇಳಿ, CL ಹಮೀದ್ ಚೆಮ್ಮನಾಡ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಹಿರಿಯ ಯಕ್ಷಗಾನ ಅರ್ಥಧಾರಿ, ಗಮಕ ವ್ಯಾಖ್ಯಾನಕಾರ, ಸಾಹಿತ್ಯ ವಿಮರ್ಶಕ ಬೆಳ್ಳಿಗೆ ನಾರಾಯಣ ಮಣಿಯಾನಿ ಅವರಿಗೆ ಕುವೆಂಪು 2024 ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬದಿಯಡ್ಕದ ಒಳಮಲೆ ಇರಾ ಸಭಾಭವನದಲ್ಲಿ ನಡೆದ ತುಳು ರತ್ನ ಬಹುಭಾಷಾ ವಿದ್ವಾಂಸ ಡಾಕ್ಟರ್ P. ವೆಂಕಟರಾಜ ಪುಣಿಚಿತ್ತಾಯರವರ 88ನೇ ಹುಟ್ಟುಹಬ್ಬ ಕುವೆಂಪು ನೆನಪು 2024 ಎಂಬ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಿರಿಯ ಯಕ್ಷಗಾನ ಅರ್ಥಧಾರಿ, ಗಮಕ ವ್ಯಾಖ್ಯಾನಕಾರ, ಸಾಹಿತ್ಯ ವಿಮರ್ಶಕ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರಿಗೆ ಕುವೆಂಪು 2024 ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬದಿಯಡ್ಕದ ಒಳಮಲೆ ಈರಾ ಸಭಾಭವನದಲ್ಲಿ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ನಡೆದ ತುಳು ರತ್ನ ಬಹುಭಾಷಾ ವಿದ್ವಾಂಸ ಡಾಕ್ಟರ್ P. ವೆಂಕಟರಾಜ ಪುಣಿಚಿತ್ತಾಯ ಅವರ 88ನೇ ಹುಟ್ಟುಹಬ್ಬ ಕುವೆಂಪು ನೆನಪು 2024 ಎಂಬ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಿವೃತ್ತ ಉಪನ್ಯಾಸಕರು, ಹಿರಿಯ ಕವಿ, ಸಾಹಿತಿ ಪ್ರೊಫೆಸರ್ VB ಆರ್ತಿಕಜೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಂತ್ರಿವರ್ಯರಾದ ಉಳಿಯತ್ತಾಗ ವಿಷ್ಣುವಾಸರ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾಸಕ NA ನೆಲ್ಲಿಕುನ್ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. നമുക്ക് തുളു ഭാഷയ്ക്ക് വേണ്ടി എന്തെങ്കിലും സർക്കാരിനെ കൊണ്ട് ചെയ്യിപ്പിക്കണം. അതിനെ നിങ്ങളെല്ലാവരും ಜನಪ್ರತಿನಿಧಿ ಎನ್ನ ನಿಲയിൽ എൻ്റെ കൂടെ നിൽക്കണമെന്ന് മാത്രം പറഞ്ഞുകൊണ്ട് ಈ ಸಂದರ್ಭದಲ್ಲಿ ಬದಿಯಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಾ ಬಾರಡ್ಕ, ಕಲ್ಕೂರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕೂರ, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಸದಸ್ಯ AR ಸುಬ್ಬಯ್ಯಕಟ್ಟೆ, ರಾಜೇಂದ್ರ ಕಲ್ಲುರಾಯ, ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು, ರಾಧಾಕೃಷ್ಣ ಉಳಿಯತಡ್ಕ, T. ಶಂಕರನಾರಾಯಣ ಭಟ್, ಚಾನಿಯಪ್ಪ ನಾಯ್ಕ್, ರವಿ ನಾಯ್ಕಾಪು, ವಾಮನ್ ರಾವ್, ವಿಜಯರಾಜ್ ಪುಣಿಚಿತ್ತಾಯ, ZD ಕಯ್ಯಾರ್, ರಮಾನಾಥ ರೈ, ಪ್ರೊಫೆಸರ್ A. ಶ್ರೀನಾಥ್, ಪುರುಷೋತ್ತಮ ಪುಣಿಚಿತ್ತಾಯ, ಶಂಕರನಾರಾಯಣ ಭಟ್, ಅಖಿಲೇಶ್ ನಗುಮುಗ ಮುಂತಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಕುವೆಂಪು ಕೃತಿ ಪರಿಚಯ ಮಾಡಿದರು. ರಾಜೇಂದ್ರ ಕಲ್ಲುರಾಯ ಶುಭ ಹಾರೈಸಿದರು. ಪ್ರಶಸ್ತಿ ಸ್ವೀಕರಿಸಿದ ಬೆಳ್ಳಿಗೆ ನಾರಾಯಣ ಮಣಿಯಾಣಿಯವರು ಮಾತನಾಡಿ, ಗುರುತಿಸಿ ಪ್ರಶಸ್ತಿ ನೀಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಭಜನಾ ಸಾಮ್ರಾಟ್ ಹರಿದಾಸ್ ದಯಾನಂದ ಕುಮಾರ್ ಹೊಸದುರ್ಗ ಪ್ರಾರ್ಥನೆ ನೆರವೇರಿಸಿದರು. ಸಂಧ್ಯಾಗೀತ ಮತ್ತು ಬಳಗದವರು ಕುವೆಂಪು ವಿರಚಿತ ಕನ್ನಡ, ತುಳು, ಮಲಯಾಳ ಮತ್ತು ಸಂಸ್ಕೃತ ಹಾಡನ್ನು ಹಾಡಿ ರಂಜಿಸಿದರು. ಪ್ರೊಫೆಸರ್ ಶ್ರೀನಾಥ್ ಕಾಸರಗೋಡು ಸ್ವಾಗತಿಸಿ ಕವಿ ವಿಜಯರಾಜ್ ಪುಣಿಚಿತ್ತಾಯ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ನೀಲೇಶ್ವರ ಅನ್ಯುಟಂಬಲ ವೀರರ್ಕಾವ್ ಕ್ಷೇತ್ರದ ಕಲ್ಯಾಟ ಮಹೋತ್ಸವದ ನಡುವೆ ಸಂಭವಿಸಿದ ಸಿಡಿಮದ್ದು ಸ್ಫೋಟದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾಗ ಮೃತಪಟ್ಟವರ 5 ಕುಟುಂಬಗಳಿಗೆ SNDP ಸಹಾಯಧನ ಹಸ್ತಾಂತರಿಸಿತು. ಮೃತರ ನಿಧನಕ್ಕೆ ಸಂತಾಪವನ್ನು ಸೂಚಿಸಲಾಯಿತು. ಅನ್ಯುಟಂಬಲ ವೀರರ್ಕಾವ್ ಕ್ಷೇತ್ರದ ಕಲ್ಯಾಟ ಮಹೋತ್ಸವದ ವೇಳೆ ಸಿಡಿಮದ್ದು ಸ್ಫೋಟದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಮೃತಪಟ್ಟವರ ಮನೆಗಳನ್ನು SNDPಯ ಪದಾಧಿಕಾರಿಗಳು ಭೇಟಿ ನೀಡಿ ನಿರ್ಗತಿಕರಾದ 5 ಕುಟುಂಬಗಳಿಗೆ ಸಹಾಯಧನ ಹಸ್ತಾಂತರಿಸಿದರು. ಜಿಲ್ಲೆಯ SNDP ಒಕ್ಕೂಟಗಳ ಸೂಚನೆಯ ಮೇರೆಗೆ SNDP ಪ್ರಧಾನ ಕಾರ್ಯದರ್ಶಿ ವೆಳ್ಳಪ್ಪಳ್ಳಿ ನಟೇಶನ್ ಮತ್ತು ಉಪಾಧ್ಯಕ್ಷ ತುಷಾರ್ ವೆಳ್ಳಪ್ಪಳ್ಳಿ ಅವರು ತುರ್ತಾಗಿ ಅನುಮೋದಿಸಿದ ನೆರವನ್ನಾಗಿದೆ സഭാ ദേവസ്വം ಕಾರ್ಯದರ್ಶಿ ആറായക്കണ്ടി ಸಂತೋಷ್ ಅವರು ಕಳೆದ ದಿನ ಕುಟುಂಬಗಳಿಗೆ ಹಸ್ತಾಂತರಿಸಿರುವುದು. ഈ അപകടത്തിൽ മരണം സംഭവിച്ച നിരാലംബരായ കുടുംബങ്ങൾക്ക് ഒരു കൈ സഹായം എന്ന രീതിയിൽ SNDP യോഗത്തിൻ്റെ ജനറൽ സെക്രട്ടറി ശ്രീ വെള്ളാപ്പള്ളി നടേശൻ അവർകളും യോഗത്തിൻ്റെ വൈസ് പ്രസിഡന്റ് ശ്രീ തുഷാർ വെള്ളാപ്പള്ളി അവർകളും ഞങ്ങളുടെ അപേക്ഷ മാനിച്ച്, യൂണിയൻ സെക്രട്ടറിയുടെയും നമ്മളുടെയൊക്കെ അപേക്ഷ മാനിച്ച് അനുവദിച്ചിരിക്കുന്ന 1 ലക്ഷം രൂപ വീതം 5 കുടുംബങ്ങൾക്ക്, നിരാലംബരായ 5 കുടുംബങ്ങൾക്ക് അനുവദിച്ചിരിക്കുന്ന തുകയാണ് ഞങ്ങൾ ಕೈಮಾಟಂ ചെയ്യുന്നത്. ಸಿಡಿಮದ್ದು ಸ್ಫೋಟದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಮೃತಪಟ್ಟ ಓರ್ಕುಳಂನ ಶಿಬಿನ್ ರಾಜ್ ಕುಟುಂಬಕ್ಕೆ ಹಾಗೂ ಕಿನವೂರು ರಸ್ತೆಯ ಸಂದೀಪ್, ಮಂಜಲಾಂಕಟ್ಟೆಯ ಬಿಜು, ಕಿನವೂರಿನ ರಜಿತ್ ಮತ್ತು ರತೀಶ್ ಎಂಬಿಬ್ಬರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ಹಸ್ತಾಂತರಿಸಲಾಯಿತು. ಸಿಡಿಮದ್ದು ಸ್ಫೋಟದಲ್ಲಿ ಮೃತಪಟ್ಟವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಲಾಯಿತು. SNDP ಕಾಸರಗೋಡು, ಉದುಮಾ, ಹೊಸದುರ್ಗ, ವೆಳ್ಳರಿಕುಂಡ್, ತ್ರಿಕರಿಪುರ ಒಕ್ಕೂಟಗಳು ಸಂತಾಪ ಸೂಚಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್.
ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಳಕೆಗಾಗಿ ದರ್ಬೆ ಕೊಯ್ಲು ಮತ್ತು ಸಂಸ್ಕರಣೆ ಎನ್ನುವ ವಿಶಿಷ್ಟ ಕಾರ್ಯಕ್ರಮ ಏತಡ್ಕ ಕೊಚ್ಚಿ ಗೋಪಾಲಕೃಷ್ಣ ಭಟ್ ಅವರ ನಿವಾಸ ಹಾಗೂ ತೋಟದಲ್ಲಿ ಜರುಗಿತು. ಪಳ್ಳತಡ್ಕ ಹವ್ಯಕ ವಲಯ ಮತ್ತು ದೇವಸ್ಥಾನ ಬ್ರಹ್ಮಕಲಶೋತ್ಸವ ಧಾರ್ಮಿಕ ಸಮಿತಿ ವತಿಯಿಂದಾಗಿತ್ತು ಕಾರ್ಯಕ್ರಮ ಆಯೋಜನೆ. ಪಳ್ಳತಡ್ಕ ಹವ್ಯಕ ವಲಯ ಮತ್ತು ದೇವಸ್ಥಾನ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಸಮಿತಿ ವತಿಯಿಂದ ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಬಳಕೆಗಾಗಿ ದರ್ಬೆ ಕೊಯ್ಲು ಮತ್ತು ಸಂಸ್ಕರಣೆ ಎನ್ನುವ ವಿಶಿಷ್ಟ ಕಾರ್ಯಕ್ರಮ ಏತಡ್ಕ ಕೊಚ್ಚಿ ಗೋಪಾಲಕೃಷ್ಣ ಭಟ್ಟರ ನಿವಾಸ ಮತ್ತು ತೋಟದಲ್ಲಿ ನಡೆಯಿತು. ಕೃಷಿಕ ಕೊಚ್ಚಿ ಗೋಪಾಲಕೃಷ್ಣ ಭಟ್ ದರ್ಬೆ ಹುಲ್ಲನ್ನು ಕೊಯ್ಲು ಮಾಡಿ ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ವೈ ಶ್ಯಾಮ ಭಟ್ ಅವರಿಗೆ ಕ್ಷೇತ್ರದಲ್ಲಿ ಸಾಂಕೇತಿಕವಾಗಿ ನೀಡಿ ಔಪಚಾರಿಕ ಉದ್ಘಾಟನೆಯನ್ನು ನೆರವೇರಿಸಿದರು. ಯುವ ಕೃಷಿಕ ಶಿವಕುಮಾರ್ ಕೊಚ್ಚಿ ಮಾತನಾಡಿ ದರ್ಬೆ ಕೊಯ್ಲುವಿನ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ವೈ ಶ್ಯಾಮ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಪನಿಯಾಲ ಗೋವಿಂದ ಭಟ್ ಮಾತನಾಡಿದರು. ಡಾಕ್ಟರ್ ವೈ.ವಿ. ಕೃಷ್ಣಮೂರ್ತಿ ಸ್ವಾಗತಿಸಿ ನಿರೂಪಿಸಿದರು. ಧಾರ್ಮಿಕ ಸಮಿತಿಯ ಸಂಚಾಲಕ ಗಣರಾಜ ಕಡೆಕಲ್ಲು ಧನ್ಯವಾದವಿತ್ತರು. ಚಂದ್ರಶೇಖರ ಏತಡ್ಕ ಕಾರ್ಯಕ್ರಮ ಸಂಯೋಜಿಸಿದ್ದರು. ವೈದಿಕ, ತಾಂತ್ರಿಕ ಹಾಗೂ ವೈದ್ಯಕೀಯವಾಗಿಯೂ ಅತ್ಯಂತ ಮಹತ್ವದ ದರ್ಬೆಯ ಕೃಷಿ, ಸಂಸ್ಕರಣೆ ಮತ್ತು ಬಳಕೆಯ ಕುರಿತು ಈ ಶಿವಾರ್ಪಣಂ ಚಟುವಟಿಕೆ ಬೆಳಕು ಬೀರಿತು. ನಾವು ನಡುವಂತ ಜಾಗೆಯನ್ನು ಚೆನ್ನಾಗಿ ಹೊತ್ತಿಸಿದ ಜಾಗೆಯಲ್ಲಿ ನಟ್ರೆ ಮಾತ್ರ ಈ ದರ್ಬೆಯು ವಿಶಾಲವಾಗಿ ಹಬ್ಬಿಕೊಂಡು ಹೋಗ್ತದೆ. ನಾವು ಒಂದು ಸೆಂಟರ್ನಲ್ಲಿ ನೆಟ್ಟು ಬಿಟ್ಟರೆ ಅಲ್ಲಿಂದ ವಿಸ್ತಾರವಾಗಿ ಹಬ್ಬಿ ಹೋಗ್ತದೆ. ಇದು ಹೊತ್ತದ ಜಾಗೆಯಲ್ಲಿ ನಾವು ನೆಟ್ಟರೆ ಅದೇನಾಗ್ತದೆ ಅಂತ ಬಾಕಿ ಕಾಡು ಹುಲ್ಲುಗಳು ಬಂದು ಇದನ್ನು ಬೆಳೀಲಿಕ್ಕೆ ಬಿಡುವುದಿಲ್ಲ. ಈ ಹೊತ್ತಿಸಿದ ಜಾಗೆಯಲ್ಲಿ ಅದು ಎಷ್ಟು ವರ್ಷ ಆದರೂ ಅದಕ್ಕೆ ಅಳಿಯಿಲ್ಲ. ನಮ್ಮದೀಗ ಒಂದು 20-25 ವರ್ಷದ ಅಲ್ಲಿ ನಮ್ಮ ಒಂದೇ ಕಡೆಯಲ್ಲಿ ಉಂಟು. ಇಂದಿನವರೆಗೆ ಅದಕ್ಕೆ ಏನು ತೊಂದರೆ ಬರಲಿಲ್ಲ. ನಾವು ವರ್ಷಕ್ಕೊಮ್ಮೆ ಮೇ ತಿಂಗಳಿನಲ್ಲಿ ಅದನ್ನು ಒಣಗಿದ ಮೇ ತಿಂಗಳಿನಲ್ಲಿ ಬಾಡಿ ಒಣಗಿಕೊಂಡಿರ್ತದೆ. ಆ ಟೈಮಲ್ಲಿ ಒಂದು ಸೈಡಿಂದ ಅದಕ್ಕೆ ಬೆಂಕಿ ಕೊಟ್ಟಿದ್ದು ಅಂತ ಹೇಳಿ ಆದರೆ ಅದು ಫುಲ್ ಹೊತ್ತಿ ಪೂರ್ತಿ ಭಸ್ಮ ಆಗ್ತದೆ. ಆದರೆ ಮತ್ತೆ ಒಂದು ವಾರದೊಳಗೆ ಮಳೆ ಬಂದ ಕೂಡಲೇ ಅದು ಒಳ್ಳೆ ಚೆನ್ನಾಗಿ ಚಿಗುರಿ ಬರ್ತದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರು ಕುಂದಾಪುರದ ಸಮೀಪ ವಾಹನ ಅಪಘಾತದ ಆಘಾತಕಾರಿ ದೃಶ್ಯಗಳು KCN ನ್ಯೂಸ್ಗೆ. ಕಾಸರಗೋಡು ಕುಂಬಳೆಯಲ್ಲಿ ಕಲೋತ್ಸವ ಮುಗಿಸಿ ಹಿಂದಿರುಗುತ್ತಿದ್ದ ವಿದ್ಯಾರ್ಥಿಗಳು, ನಿಯಂತ್ರಣ ತಪ್ಪಿ ಮಗುಚಿದ ತಾರ್, 5 ಗಾಯ. ಸಿಪಿಐಎಂ ಕಾಸರಗೋಡು ಏರಿಯಾ ಸಮ್ಮೇಳನ ಸಮಾಪನ ಸಾರ್ವಜನಿಕ ಸಮ್ಮೇಳನವನ್ನು ಉದ್ಘಾಟಿಸಿದ ಕೇಂದ್ರ ಸಮಿತಿ ಸದಸ್ಯ EP ಜಯರಾಜನ್. ರಾಜ್ಯ ಶಾಲಾ ಕ್ರೀಡಾ ಮೇಳ, ಉತ್ತಮ ಪ್ರದರ್ಶನ ನೀಡಿ ವಿಜೇತರಾದ ಕ್ರೀಡಾ ತಾರೆಗಳಿಗೆ ಜಿಲ್ಲಾ ಪಂಚಾಯತ್ನ ಸನ್ಮಾನ. ಆಲಪ್ಪುರದಲ್ಲಿ ಜರುಗಿದ ರಾಜ್ಯ ಮಟ್ಟದ ವಿಜ್ಞಾನ ಮೇಳ, ಮಂಜೇಶ್ವರ SCD ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸಾಧನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.